ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಪ್ರಶ್ನೆ ಗೊತ್ತಾ? ಇರುಮುಡಿ ಬಗ್ಗೆ. ಇರುಮುಡಿನ ನಾವು ಕಟ್ಟಿರ್ತೀವಿ, ಪ್ರಸಾದನ ನಾವು ಮನೆಗೆ ತಗೊಬಂದು ಮಾಡಿ ಎಲ್ಲರಿಗೂ ಹಂಚ್ಬೋದಾ ಆ ಥರ ಕೇಳಿದ್ದೀರಾ. ಅದಕ್ಕೆಲ್ಲ ಇವತ್ತು ಡೀಟೇಲಾಗಿ ಉತ್ತರ ಕೊಡ್ತೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಎಲ್ಲನೂ ಮಿಸ್ ಮಾಡಿದಿರೋ ನೋಡ್ಬೋದು. ಒಂದೇ ವೀಡಿಯೋದಲ್ಲಿ ಹೇಳೋಕ್ಕೆ ಹೋದರೆ ಎಲ್ಲನೂ ತುಂಬ ಲಾಂಗ್ ಆಗಿಬಿಡುತ್ತೆ, ಅಪ್ಲೋಡ್ ಆಗೋಲ್ಲ. ವೀಡಿಯೋ ಅಪ್ಲೋಡ್ ಆಗೋದಕ್ಕೂ ತುಂಬ ಲೇಟ್ ಆಗುತ್ತೆ. ಒಂದೊಂದು ಸಲ ಅಪ್ಲೋಡೇ ಆಗಲ್ಲ, ಅಂದರೆ ಅದನ್ನು ಅವರು ತೊಗೊಳ್ಳಲ್ಲ, ಚಾನಲ್ ಅವರು ಆ ವೀಡಿಯೋನ ತೊಗೊಳ್ಳಲ್ಲ. ತುಂಬ ಲೇಟ್ ಆದರೆಲ್ಲ ತೊಗೊಳ್ಳಲ್ಲ. ಯಾಕಂದರೆ ಇದು ವ್ಲಾಗ್ಸ್ ಆಗಿರೋದ್ರಿಂದ 20-25 ಮಿನಿಟ್ಸ್ ಲಾಸ್ಟ್, ಅದಕ್ಕೆ ಮೇಲೆ ತೊಗೊಳ್ಳಲ್ಲ. ನಾನು ಎಲ್ಲ ವಿಷಯನೂ ಒಂದೇ ವೀಡಿಯೋದಲ್ಲಿ ಹೇಳೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇರುಮುಡಿ ಬಂದು ನಿಮ್ಮ ವೈಯಕ್ತಿಕ ಇರುಮುಡಿ. ವೈಯಕ್ತಿಕ ಅಂದರೆ ನಿಮ್ಮ ಕೋರಿಕೆನ ಬೇಡಿಕೊಂಡು ನಿಮ್ಮ ಮನೆಗಾಗಿ, ನಿಮ್ಮ ಒಳಿತಿಗಾಗಿ, ನಿಮ್ಮ ಮನೆಯವ್ರಿಗೆ ಒಳಿತಿಗಾಗಿ ನೀವು ಇರುಮುಡಿನ ಕಟ್ತೀರಾ. ನಿಮ್ಮ ಸ್ವಂತ ಶ್ರಮದಿಂದ ನೀವು ಕಟ್ತೀರಾ. ಶ್ರಮ ಅನ್ನೋದಕ್ಕಿಂತ ನಿಮ್ಮ ಇಚ್ಛೆಯಿಂದ ಕಟ್ತೀರಾ. ಈ ಇರುಮುಡಿ ಅನ್ನೋದು ವರ್ಷಕ್ಕೊಂದ್ಸಲ ನಮಗೆ ಸಿಗೋ ಒಂದು ಭಾಗ್ಯ ಅಂದ್ಕೊಳ್ಳಿ. ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟು ಸುಲಭವಾಗಿ ತಾಯಿನ ನೋಡೋದಕ್ಕೆ ಸಿಗಲ್ಲ, ಅಷ್ಟು ಹತ್ತಿರದಿಂದ. ಹಾಗೆ ಅಲ್ಲಿ ಇನ್ನು ಮುಂದೆ ಹೇಳ್ತೀನಿ. ನಿಮ್ಮ ಇಚ್ಛೆಯಿಂದ ನೀವು ಕಟ್ಟೋ ಇರುಮುಡಿ. ಹಾಗಾಗಿ ನಿಮ್ಮ ಒಳಿತಿಗಾಗಿ, ನಿಮ್ಮ ಮನೆಯವರ ಒಳಿತಿಗಾಗಿ, ಜಗತ್ತಿನ ಒಳಿತಿಗಾಗಿನೂ ಬೇಡ್ಕೋಬೋದು. ಆದರೆ ಇದು ನಿಮ್ಮ ಒಳಿತಿಗಾಗಿ, ನಿಮ್ಮ ಮನೆಯವರ ಒಳಿತಿಗಾಗಿ, ನಿಮ್ಮ ಕಷ್ಟಕ್ಕಾಗಿ ತಾಯಿನ ಬೇಡ್ಕೊಂಡು ನೀವು ಇರುಮುಡಿನ ಕಟ್ಟುವಂಥದ್ದು. ಇರುಮುಡಿನ ಕಟ್ಟಿದಾದಮೇಲೆ ವ್ರತನ ಆಚರಣೆ ಮಾಡ್ತೀರಾ, ಹಾಗೆ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಇರುಮುಡಿನ ಸಲ್ಲಿಸ್ತೀರಾ. ಇರುಮುಡಿ ಕಟ್ಟುವಾಗ ನೀವೇನು ಆಸೆನ ಬೇಡ್ಕೊಂಡಿರ್ತೀರ ಅದನ್ನು ನೆನ್ಪಿಟ್ಕೊಂಡು ನೀವು ಇರುಮುಡಿ ಸಲ್ಲಿಸೋ ದಿನ ಇರುಮುಡಿ ಗಂಟನ್ನು ಬಿಚ್ಚಿದ ಮೇಲೆ ಅದೇ ಕೋರಿಕೆನ ತಾಯಿ ಮುಂದೆ ಇಟ್ಟು ಇರುಮುಡಿ ಗಂಟನ್ನು ಬಿಚ್ಚಿಬಿಟ್ಟು ತೆಂಗಿನಕಾಯಿ ಹೊಡೆಯುವಾಗಲೂ ಅಷ್ಟೇ ತಾಯಿ ಎಲ್ಲನೂ ನೋಡಿಕೊಂಡು ಒಳ್ಳೆ ದಾರಿ ತೋರಿಸಮ್ಮ ಅಂತ ಹೇಳಿಬಿಟ್ಟು ತೆಂಗಿನಕಾಯಿನ ಕೊಟ್ಬಿಟ್ಟು ಅವ್ರಿಗೆ ಹೊಡೆಯೋದಕ್ಕೆ ಅವರು ಹೊಡೆದು ಕೊಡ್ತಾರೆ. ಹಾಗೆ ತಾಯಿನ ನೋಡುವಾಗ ಅಲ್ಲಿ ಹೇಳ್ತಾರೆ, ಮಾಲೆನ ಎತ್ಕೊಂಡು ಕೈಯಲ್ಲಿ ಹಿಡ್ಕೊಳ್ಳಿ ಅಂತ. ಯಾಕಂದರೆ ಜಗತ್ತಲ್ಲಿ ಒಂದೇ ಒಂದು ದೇವಸ್ಥಾನದಲ್ಲಿ ಸ್ನೇಹಿತರೆ ಈ ಆಪ್ಷನ್ ಇರೋದು. ಒಂದೇ ಒಂದು ದೇವಸ್ಥಾನದಲ್ಲಿ ಭಕ್ತರಿಂದ ತಾಯಿಗೆ ಅಭಿಷೇಕ ನಡೆಯುವಂಥ ದೇವಸ್ಥಾನ ಇದು. ಎಲ್ಲಿನೂ ಇಲ್ಲ, ಎಲ್ಲಿನೂ ನೀವು ಕೇಳಿರೋಕ್ಕೂ ಸಾಧ್ಯ ಇಲ್ಲ. ನೀವು ಮಾಲೆನ ಅಕಸ್ಮಾತ್ ಹೀಗೆ ಮಾಲೆನ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಅವರು ನೀರು ಹಾಕ್ತಾರಲ್ವ, ಅದೇ ನೀರು ಒಳಗಡೆ ಸ್ವಯಂಭೂ ಲಿಂಗ ಇದೆಯಲ್ಲ ಅದ್ರ ಮೇಲೆ ಹೋಗಿ ಬಿಡುತ್ತೆ. ಅದು ನಮ್ಮ ಅದೃಷ್ಟ. ಇದು ಎಲ್ಲ ದೇವಸ್ಥಾನದಲ್ಲೂ ಇಲ್ಲ. ನೀವು ನೀರು ಬಿಡುವಾಗಲೂ ಅಷ್ಟೇ ಸ್ನೇಹಿತರೆ, ತಾಯಿನ ಚೆನ್ನಾಗಿ ನೆನೆಸ್ಕೊಂಡು ನಿಮ್ಮ ಕಷ್ಟ ಕೋರಿಕೆ ಏನಿದೆ ಅದೆಲ್ಲನೂ ತಾಯಿ ಮುಂದೆ ಇಟ್ಬಿಟ್ಟು ಮಾಲೆ ನೀರನ್ನ ಬಿಟ್ಬಿಡಿ. ಅದು ಡೈರೆಕ್ಟಾಗಿ ಪೈಪ್ ಕನೆಕ್ಷನ್ ಮಾಡಿದ್ದಾರೆ, ಡೈರೆಕ್ಟಾಗಿ ಸ್ವಯಂಭೂ ಲಿಂಗದ ಮೇಲೆ ಹೋಗಿ ಬೀಳುತ್ತೆ. ತಾಯಿಗೆ ನಿಮ್ಮ ಕೋರಿಕೆ ಎಲ್ಲನೂ ತಲುಪುತ್ತೆ. ಹಾಗೆ ಮನೆಗೆ ಬರ್ತೀರಾ ನೀವು, ಇರುಮುಡಿ ಕಾಯಿನ ತೊಗೊಂಬಂದು ಅದರಲ್ಲಿ ಸ್ವಲ್ಪ ಅಕ್ಕಿನೂ ಇರುತ್ತಲ್ವ ಅದನ್ನು ತೊಗೊಬಂದು ಮನೆಯಲ್ಲಿ ಬಂದಿದ ತಕ್ಷಣ ಸ್ನಾನ ಮಾಡಿಕೊಂಡು, ನೀವು ಟ್ರಿಪ್ಪಿಗೆಲ್ಲ ಹೋಗಿರ್ತೀರ, ಮನೆಗೆ ಬಂದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿಬಿಟ್ಟು ತಾಯಿಯ ಪ್ರಸಾದ ಏನಿದೆ ಅದೆಲ್ಲನೂ ಎತ್ಕೊಂಡ್ಬಿಟ್ಟು ಪೊಂಗಲ್ ಮಾಡಿ, ಅದು ಅಕ್ಕಿ ಏನಿದೆ ಅದನ್ನು ಸ್ವಲ್ಪ ಎತ್ತಿ ನಿಮ್ಮ ಅಕ್ಕಿ ಡಬ್ಬ, ನೀವೇನು ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಅಕ್ಕಿನ ಇಟ್ಕೋತಿರಲ್ಲ ಆ ಡಬ್ಬದಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ, ಮಿಕ್ಕಿದ ಅಕ್ಕಿಗೆ ಇನ್ನೊಂದು ಸ್ವಲ್ಪ ಮನೆಯಲ್ಲಿರೋ ಅಕ್ಕಿನ ಸೇರಿಸ್ಕೊಂಡು ಪೊಂಗಲ್ನ ಮಾಡಿ, ಸಿಹಿ ಬೆಲ್ಲದನ್ನು ಮಾಡಿ, ತೆಂಗಿನಕಾಯಿಂದ ಬೇಕಿದ್ರೆ ಪಾಯಸನೂ ಮಾಡ್ಬೋದು, ಅಥವಾ ಅದೇ ಪೊಂಗಲ್ಗೆ ಈ ತೆಂಗಿನಕಾಯಿನ ಹಾಕ್ಕೋಬೋದು. ಆ ಥರ ಮಾಡಿ ಆ ಪ್ರಸಾದನ ನೀವು ಮನೆಯವರೇ ತಿನ್ನಬೇಕು, ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ, ಹೊರಗಿನವ್ರಿಗೆ ಯಾರಿಗೂ ಕೊಡೋ ಹಾಗಿಲ್ಲ. ಅಕಸ್ಮಾತ್ ನೀವೇನಾದರೂ ಹೊರಗಿನವ್ರಿಗೆ ಪ್ರಸಾದ ಕೊಡಬೇಕಂದ್ರೆ ಅಲ್ಲಿ ಸಿಗುತ್ತಲ್ವ ಪ್ರಸಾದಗಳು, ಲಡ್ಡು ಅಥವಾ ಹಲ್ವಾ ಏನಾದರೂ ತೊಗೊಬಂದು ಕೊಡಿ. ಆದರೆ ಈ ಇರುಮುಡಿ ಬ್ಯಾಗಲ್ಲಿರೋ ಅಕ್ಕಿ ಪ್ರಸಾದನ ಬೇರೆಯವರಿಗೆ ಹಂಚೋ ಹಾಗಿಲ್ಲ, ಮನೆಯವರಷ್ಟೇ ತಿನ್ನಬೇಕು. ಅದಕ್ಕೋಸ್ಕರ ಹೇಳೋದು, ನಿಮ್ಮ ಕಷ್ಟ, ನಿಮ್ಮ ಕೋರಿಕೆ, ನಿಮ್ಮ ನೋವು ಎಲ್ಲನೂ ನಿಮಗೇ ಇರಬೇಕು, ಬೇರೆಯವ್ರಿಗೆ ಹಂಚೋ ಹಾಗಿಲ್ಲ. ಹಾಗಾಗಿ ಅದರಲ್ಲಿರೋ ಸ್ವಲ್ಪ ಅಕ್ಕಿ ಡಬ್ಬದಲ್ಲಿ ಇಟ್ಬಿಟ್ಟು ಮಿಕ್ಕಿದ ಅಕ್ಕಿಗೆ ಇನ್ನೂ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಸಿಹಿ ಅನ್ನ, ಬೆಲ್ಲದನ್ನ, ಪೊಂಗಲ್ಲು ಏನಾದರೂ ಮಾಡ್ಕೊಳ್ಳಿ. ಬೇಕಿದ್ರೆ ತೆಂಗಿನಕಾಯಲ್ಲಿ ಪಾಯಸನೂ ಮಾಡ್ಕೊಬೋದು, ಅಥವಾ ಅದೇ ತೆಂಗಿನಕಾಯಿನ ಕಟ್ ಮಾಡಿಕೊಂಡು ಪೊಂಗಲ್ಗೆ ಸೇರಿಸ್ಕೊಂಡು ತಿನ್ಬೋದು. ಈ ರೀತಿಯಾಗಿ ಮಾಡಿ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆಯವರೆಗೂ ನೋಡಿ, ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ. ಓಂ ಶಕ್ತಿ.